ಒಂದು ಸಿನಿಮಾದಲ್ಲಿ ನಟಿಸೋಕ್ಕೆ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿತ್ತು. ಬಟ್ ನಟ ನಟಿಯರ ನಡುವೆ ಎಲ್ಲವೂ ಕೂಡ ಚೆನ್ನಾಗಿತ್ತು, ಸಿನಿಮಾ ಕೂಡ ಆಯಿತು. ಬಟ್ ಈಗ ಸದ್ಯಕ್ಕೆ ನಟಿ ರೆಮೋಲಾ ಅವರು ಗಂಭೀರವಾಗಿರ್ತಕ್ಕಂಥ ಆರೋಪವನ್ನು ರಿಚಿ ಅವ್ರ ಮೇಲೆ ಮಾಡಿದಂತಹ ಬೆಳವಣಿಗೆ ಆಯಿತು. ಅದೆಲ್ಲವೂ ಕೂಡ ಆದ ನಂತರ ಜೈಲಿಗೂ ಕೂಡ ಹೋಗಿ ಬರುವಂಥ ಸನ್ನಿವೇಶ ನಿರ್ಮಾಣ ಆಯಿತು. ಸೊ ಈಗ ಮತ್ತೆ ಫಿಲಮ್ ಚೇಂಬರ್ಗೆ ಬಂದಿದ್ದಾರೆ. ನಟಿ ರೆಮೋಲಾ ವಿರುದ್ಧ ದೂರು ಕೊಡಲಿಕ್ಕೆ, ದೂರು ಆಲ್ರೆಡಿ ಕೊಟ್ಟಿದ್ದಾರೆ, ಮತ್ತೆ ಮಾತಾಡ್ಲಿಕ್ಕೆ ಬಂದಿದ್ದಾರೆ. ರಿಚಿ ನಮ್ಮ ಜೊತೆ ಇದ್ದಾರೆ. ಹೇಮಂತ್ ಅವರ ಮೂಲ ಹೆಸರು, ಅವ್ರನ್ನೇ ಮಾತಾಡ್ಸೋಣ. ರಿಚಿ ಅವರೇ, ಒಂದು ಸಿನಿಮಾಗೋಸ್ಕರ ಚಾನ್ಸ್ ಕೇಳುವಂಥದ್ದು, ಸಿನಿಮಾದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು ಸಹಜ ಆಗಿರುತ್ತೆ. ಬಟ್ ನೀವು ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡ್ತು ರೆಮೋಲಾ ಅವ್ರು ಕೊಟ್ಟಂಥ ದೂರಿನ ಮೇರೆಗೆ. ಏನಾಯ್ತು ಆ್ಯಕ್ಚುಲಿ ಅಂತ? ಸರ್, ಆ್ಯಕ್ಚುಲಿ ಅವರು ಲೈಂಗಿಕ ಕಿರುಕುಳ ಅಂತ 2023 ಬಾಂಬೆಲಿ ಆಗಿದೆ ಅಂದ್ರಲ್ಲ ಸರ್. ನಾನು ನಿಮ್ಮ ಹತ್ರ ಒಂದು ಸತ್ಯ ಕೇಳ್ತೀನಿ. ಒಂದು ಇದ್ದರೆ ಸರ್, ಒಂದು ಕಿರುಕುಳ ಕೊಟ್ಟರೆ ಇಮ್ಮಿಡಿಯೇಟಾಗಿ ಕೊಡಬೇಕು. ಮೀನ್ಸ್ ಅವ್ರ ಹತ್ರ ನಾನು ಯಾವ್ದಾರು ಒಂದು ವೀಡಿಯೋ ಮಾಡಿದ್ದೀನ, ಆ ಥರ ಯಾವ ಥರ ಚಾಟ್ ಮಾಡಿದ್ದೀನಿ, ಆ ಥರ ಕೆಡ್ತಾಗಿ ಏನೂ ಮಾಡಿಲ್ಲ. ಅದೇ 2023 PG ಮಾಡಲ್ಲ ಅಂತ ಹೇಳಿದೆ. ನೀವು ಕೂಡ ಬಂದಿದ್ರಿ. ಅವಾಗ MN ಸುರೇಶ್ ಸರ್ ಇದ್ದರು. ಅವಾಗ ಹಿಂಗೆ ಆದಾಗ ಲಾಯರ್ ಆಫೀಸರ್ ಮೇಲೆ ಅಲ್ಲೇ ಆಯಿತು ಅಂತಲೂ ಕೂಡ ಆಯಿತು. ಅದಾದಮೇಲೆ ನಾನು ಬೇಡ MN ಸುರೇಶ್ ಶೂಟಿಂಗ್ ಮುಗಿಸ್ಕೊಳ್ಳಿ ಅಂತ ಶೂಟಿಂಗ್ ಮುಗಿಸ್ಕೊಂಡ್ವಿ. ಹಂಗಿದ್ದಿದ್ರೆ ಸರ್, ಅವ್ರು ಅವತ್ತೇ ಹೇಳ್ಬೋದಿತ್ತಲ್ಲ, ಅವತ್ತೇ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ ಸರ್. ಯಾರು ಸತ್ಯ ಇದ್ದರೆ ಇಮ್ಮಿಡಿಯೇಟಾಗಿ ಕೊಟ್ಬಿಡ್ತಾರೆ. ಇದು ಯಾಕೆ ನೋಡ್ತೀರಿ, ನನ್ನ ವೇದರ್ ಶೆಡ್ಡಿ ಅಂತ ಇದೆ, ಯಾರು ಇದನ್ನು ಸೇರ್ಕೊಂಡು ಮಾಡ್ತಿರೋ ಗೊತ್ತಾಗ್ತಿಲ್ಲ. ಆಮೇಲೆ ಇನ್ನೊಂದು ಏನಂತ ಹೇಳ್ತೀನಿ ಅಂದರೆ ಸರ್, ಅವ್ರು ಹಂಗಿದ್ದರೆ ನನ್ನ ಫ್ಯಾಮಿಲಿ ಫಂಕ್ಷನ್ ಕೂಡ ಬಂದಿದ್ದರು. ಆಮೇಲೆ ಇವಾಗ ಸರ್, ನಾನು ಆ ಥರ ಇದ್ದಿದ್ರೆ ಸರ್ ಇಮ್ಮಿಡಿಯೇಟಾಗಿ ಏನೇ ಆದರೂ ಸರ್ ಅಲ್ಲಿ ಇಮ್ಮಿಡಿಯೇಟಾಗಿ ಕೊಡ್ಬೇಕು ಸರ್. ನಂದಿದ್ದೇನೆ ಬಾಂಬೆಯಿಂದ ಫ್ಲೈಟಲ್ಲಿ ಬಂದರು. ಆಮೇಲೆ ಅಂದಿದ್ದಾನೆ 2 ತಿಂಗಳು ಶೂಟಿಂಗ್ ಮಾಡಿದ್ರು. ಹಂಗಿರೋ ಚೇಂಬರ್ ಅಂತಿದೆ ಸರ್. ಏನೇ ಆದರೂ ಫಸ್ಟ್ ಒಂದು ಚೇಂಬರ್ ಗೌರವ ಕೊಟ್ಟು ಬಂದು ಒಂದು ಮನವಿ ಮಾಡಬೇಕು. ಹಿಂಗೆ ಮೀನ್ಸ್ ಎಲ್ಲ ಎಂಥದ್ದು ದೊಡ್ಡ ನಟಿರು ಎಂಥದ್ದು ದೊಡ್ಡವರೆಲ್ಲ ಚೇಂಬರ್ಗೆ ಒಂದು ಗೌರವ ಕೊಡ್ತಾರೆ, ಕರೆಕ್ಟಲ್ಲ ಸರ್? ಚೇಂಬರ್ಗೆ ಒಂದು ಲೆಟ್ರ್ ಕೊಟ್ಟು ಚೇಂಬರ್ಲಿ ಹಿಂಗೆ ಆಗಿದೆ ಸಮಸ್ಯೆ ಅಂತ ಯಾವುದೂ ಇಲ್ಲ ಸರ್. ಇನ್ನೂ ನನ್ನ ಮೇಲೆ ಅವ್ರ ತಾಯಿ ಬೈದಿರೋ ಅಲ್ಕ ಪದಗಳು ಕೇಳ್ಬಿಟ್ರೆ ಅದು ತುಂಬ ಕೆಟ್ಟು, ನಮ್ಮ ತಾಯಿ ಬಗ್ಗೆ ಕೆಟ್ಟು ಪದಗಳು ಮಾತಾಡಿದ್ದಾರೆ. ಅದು ಕೂಡ ನಿಮಗೆ ಕಳಿಸಿದ್ದೀನಿ. ಆಮೇಲೆ ನರೇಶ್ ಅನ್ನೋ ವ್ಯಕ್ತಿ, ಅವರ ಚೆಕ್ಕೆಲ್ಲ ವಾಪಸ್ ಕೊಡ್ತೀನಿ ಅಂತ ನನ್ನ ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡಿದ್ದೀನಿ. ನೋಡಿ, ನಾನು ಅಗ್ರಿಮೆಂಟು ಮಾಡಿರೋದೆಲ್ಲ ಇದೆ. ನೋಡಿ, ಅವ್ರ ತಾಯಿಗೆ ಪೇಮೆಂಟ್ ಮಾಡಿರೋದು ಇಲ್ಲಿದೆ. ಪೇಮೆಂಟು ಸುಮ್ಮನೆ ಚೆಕ್ ನನ್ನ ಮೀನ್ಸ್ ಅವ್ರಿಗೆ 4 ಅಂತ ಪೇಮೆಂಟ್ ಕೊಡ್ತೀನಿ ಅಂತ ಮಾಡಿರೋದು ಅಗ್ರಿಮೆಂಟು. ನೋಡಿ ಸರ್, ಇಲ್ಲೇ ಇದೆ. ಅವ್ರಿಗೆಲ್ಲ ಪೇಮೆಂಟ್ ಕ್ಲಿಯರ್ ಮಾಡಿದ್ರ? ಮತ್ತೆ ನಿಮ್ಮ ಮತ್ತೆ ಅವ್ರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋಕ್ಕೆ ಏನು ಕಾರಣ ಆಯ್ತು ಅನ್ನೋದು? ಆರಾಮದಿಂದ ಏನಾದ್ರು ಸಮಸ್ಯೆ ಆಯ್ತಾ? ಇನ್ ಬಿಟ್ವೀನ್ ಸಮಸ್ಯೆ ಆಯ್ತಾ? ಮತ್ತೆ ನೀವು ಅವ್ರಿಗೆ ಕಿರುಕುಳ ಕೊಟ್ಟಿದ್ದೀರಿ, ಲೈಂಗಿಕ ಕಿರುಕುಳ ಕೊಟ್ಟಿದ್ದೀರಿ ಅನ್ನೋ ರೀತಿಯಲ್ಲಿ ಆರೋಪ ಮಾಡ್ತಾ ಇರುವಂಥದ್ದು ಅವರಲ್ವಾ? ಅದ ಕಾರಣಕ್ಕೆ ಈಗ ಜೈಲು ಕೂಡ ಹೋಗಿ ಬಂದ್ರಿ. ಯಾಕಾಯ್ತು ಅಂತ ಸರ್? ಇದು ನೈಟ್ 9 ಗಂಟೆಗೆ ಕಂಪ್ಲೇಂಟ್ ಕೊಟ್ಟರು. 1 ಗಂಟೆಗೆ ಅರೆಸ್ಟ್ ಮಾಡಿದ್ರು. ನನಗೇನು ಗೊತ್ತಾಗಿಲ್ಲ. ಮೀನ್ಸ್ ಅವರು ಹೇಳಿದ್ರು ಏನೋ ವೀಡಿಯೋ ಮಾಡಿದ್ದೀನಿ ಅಂತ. ಯಾವ ವೀಡಿಯೋ ನಮ್ಮ ಹಂಗೇನಾದ್ರು ಸರ್, ಎಲ್ಲರೂ ನನಗೆ ಯಾರು ಇದ್ದಾರೆ ಎಲ್ಲ ಸೇರ್ಕೊಂಡು ಚಪ್ಪಲಿ ಹೊಡೆದ್ಬಿಡ್ಲಿ, ಬೇಜಾರಿಲ್ಲ. ಆ ಥರ ಮನುಷ್ಯ ಅಲ್ಲ ಸರ್. ಒಂದು ಇನ್ನೊಬ್ರು ಹೆಣ್ಮಕ್ಳು ವೀಡಿಯೋ ಮಾಡ್ಕೊಂಡು ಇನ್ನೊಬ್ರ ಬಗ್ಗೆ ಆಟ ಆಡೋದಲ್ಲ ಸರ್ ನಾನು. ಇದು ಬೇಕಂದ್ರೆ ಯಾರು ಷಡ್ಯಂತ್ರ ಮಾಡಿದ್ದಾರೆ. ಬಟ್ ಅದಿದ್ದರೆ ಸರ್ ಅವತ್ತೇ ಕಂಪ್ಲೇಂಟ್ ಕೊಡ್ಬೋದಿತ್ತು. ಚೇಂಬರ್ ಅಂತಿದೆ, ಒಂದು ಗೌರವ ಕೊಟ್ಟು ಚೇಂಬರ್ಗೆ ಹೇಳ್ಬೋದಿತ್ತು. ಇದು ಯಾಕೆ ಚೇಂಬರ್ಗೂ ಹೇಳಿದೆ? ಮೀನ್ಸ್ ಅಧ್ಯಕ್ಷರು ಕೂಡ, ನಾನು ಮೊನ್ನೆ ಆಯ್ತಿದ್ದೆಲ್ಲ ಆಯ್ತು 2 ವರ್ಷ ಆಮೇಲೆ ನಾನು ಅವರು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದೆ. 2 ವರ್ಷ ಆಮೇಲೆ ನಾನು ಮೊನ್ನೆ ಆಗಸ್ಟಲ್ಲಿ ನಾನು ನವಂಬರಲ್ಲಿ ಸಿನಿಮಾ ರಿಲೀಸ್ ಮಾಡೋಣ ಅಂತ ಬಂದು ನಾನು ಒಂದು 3-4 ಸತಿ ಫೋನ್ ಮಾಡಿದೆ. ಬ್ಲ್ಯಾಕ್ ಲಿಸ್ಟ್ ಆಗಿತ್ತು, ನಿಮಗೂ ಎಲ್ಲ ಹೇಳ್ದು ಇನ್ಫಾರ್ಮ್ ಮಾಡಿದೆ. ಆವಾಗ ಅಧ್ಯಕ್ಷರು ಕೂಡ ನಾನು ಮನವಿ ಮಾಡಿದೆ. ಅಧ್ಯಕ್ಷರು ಫೋನ್ ಮಾಡಿದಾಗ ನಂದು ಅಗ್ರಿಮೆಂಟ್ ಆಗೋಗಿದೆ, ನಂದು ಅವ್ರ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಹಂಗಿದ್ರೆ ಅವಾಗಲೇ ಅಧ್ಯಕ್ಷರು ಹೇಳ್ಬೋದಿತ್ತಲ್ಲ ಇದು. ಆಮೇಲೆ ಅದು ಮೀಡಿಯಾದಲ್ಲಿ ಸ್ವಲ್ಪ ಟೆಲಿಕಾಸ್ಟ್ ಆಯಿತು. ಆಮೇಲೆ ಅವ್ರ ತಾಯಿ ಮಾತಾಡಿದ್ದು ನನಗೆ ಕೆಟ್ಟು ಪದ ಕೆಲವೊಂದು ಕಡೆ ಮೀಡಿಯಾದಲ್ಲೆಲ್ಲ ಪ್ಲೇ ಆಯಿತು. ನಾನು ಅವ್ರ ತಾಯಿ ಅದಕ್ಕಿಂತ ಮುಂಚೆ, ಅವ್ರು ಕೊಡೋಕ್ಕಿಂತ ಮುಂಚೆ ಅವ್ರ ತಾಯಿ ವಿರುದ್ಧ ನಾನು ವಿಜಯನಗರ ಸ್ಟೇಷನಲ್ಲಿ NCR ಮಾಡಿಸಿದ್ದೆ. ನನ್ನ ಮೇಲೆ ಜೀವ ಬೆದರಿಕೆ ಇದೆ, ನನ್ನ ಮೇಲೆ ಕೆಟ್ಟ ಪದ ಬೈತಾರಂತ, ಸೆಪ್ಟೆಂಬರ್ 15ಕ್ಕೆ. ಅದಾದಮೇಲೆ ಅವರು ಇದೆಲ್ಲ ನೋಡಿ ಪೊಲೀಸರು ಮಾಡಿದ್ರಂತ ನನ್ನ ಮೇಲೆ ಹಿಂಗೆ ಮಾಡಿದಾರಂತ ನನಗೆ ಗೊತ್ತಿಲ್ಲ. ಬಟ್ ಯಾರು ಇದೇ ಥರ ಮಾಡ್ತಿರೋ ಗೊತ್ತಿಲ್ಲ ಸರ್. ನಾನಂತೂ ಆ ಥರ ಮಾಡಿಲ್ಲ ಸರ್. ಇದ್ದರೆ ಸರ್ ನಿಮ್ಮ ಮಾಧ್ಯಮ ಮುಂದೆ ನಾನು ಒಂದೇ ಒಂದು ಕೇಳ್ತೀನಿ, ರೌಡಿಗಳನ್ನ ಬಿಟ್ಟು ಧಮಕಿ ಹಾಕಿದೆ ಅಂತ ಏನೋ ಹೇಳಿದ್ರಂತಲ್ಲ. ನಾನು ನಿಮ್ಮ ಹತ್ರ ಒಂದೇ ರಿಕ್ವೆಸ್ಟ್ ಮಾಡ್ತೀನಿ, ಆ ರೌಡಿಗಳು ಫೋಟೋ ಕೊಡಲಿ, ನಂಬರ್ ಕೊಡಲಿ, ನಾವೇ ಪೊಲೀಸರು ಕಂಪ್ಲೇಂಟ್ ಕೊಡ್ತೀವಿ. ನಾವು ಆ ಥರ ಮಾಡಿಲ್ಲ ಸರ್. ನಾವು ಆ ಥರ ವೀಡಿಯೋ ಮಾಡಿಲ್ಲ ಸರ್. ಕಿರ್ಕೊಳ್ಳೋಕೆ ಕೊಟ್ಟರೆ ಸರ್ 2 ವರ್ಷ ಯಾರು ಕಾಯಲ್ಲ ಸರ್. ಹಂಗಾರೆ ಅವ್ರಿಗೇನೋ ಒಂದು ವಾಟ್ಸಪ್ ಮಾಡಿದ್ದೀನಿ, ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದೀನಿ, ಎಲ್ಲ ಫೋನ್ ಮಾಡಿ ಏನಾರು ಮಾಡಿದ್ದೀನಿ. ಈ ಥರ ಈ ವಿಡಿಯೋ ಯಾವುದೂ ಇಲ್ಲ. ಮತ್ತೆ ಯಾವುದೇ ಪ್ರೂಫ್ ಇಲ್ಲ ಅಂತ ನೀವು ಹೇಳ್ತಾ ಇದ್ರಿ. ಮುಂಬೈಯಲ್ಲಿ ಬಾಂಬೆಯಲ್ಲಿ ಹೋದಾಗ ಅಲ್ಲಿ ಅಂದರೆ ಅವ್ರನ್ನ ಕಿರುಕುಳ ಕೊಟ್ಟಿದ್ರು, ಆ ವಿಡಿಯೋ ಇದೆ ಅನ್ನೋಂಥ ರೀತಿಯಲ್ಲಿ ಅವ್ರು ಹೇಳ್ತಾ ಇರುವಂಥದ್ದು. ಪೊಲೀಸರು ಏನು ಹೇಳಿದರು? ಮತ್ತು ಆ ಸಂದರ್ಭದಲ್ಲಿ ಅವ್ರು ನಿಮ್ಮನ್ನ ಏನು ಕೇಳಿದ್ರು? ಪೊಲೀಸರು ನನ್ನ ಫೋನ್ ಇಸ್ಕೊಂಡ್ರು. ನಾನು ಕೇಳಿದೆ, ಸರ್ ದಯವಿಟ್ಟು ತೋರಿಸಿ. ಅವರು ಇಲ್ಲ, ನಾನು ತೋರಿಸಿಲ್ಲ. ಆಮೇಲೆ ಅದೇನೋ ಮೀನ್ಸ್ ನನ್ನ ಸಿನಿಮಾದೊಂದು ಯಾವುದೋ ಇದು ಬಿಟ್ಟಿದೆ, ಟ್ರೋಲ್ ಆಗಿತ್ತು, ವೈರಲ್ ಆಗಿತ್ತು ಸರ್. ನನ್ನ ಸಿನಿಮಾದು ನನ್ನ ಕಂಟೆಂಟ್ ಸರ್, ನಾಳೆ ಸಿನಿಮಾ ರಿಲೀಸ್ ಇದೆ ಅಂತ ಇವತ್ತು ಬಿಟ್ಟರೆ ಯಾರು ನೋಡಲ್ಲ ಸರ್. ನಾನು ಸೂಪರ್ ಸ್ಟಾರ್ ಅಲ್ಲ ಸರ್. ನಾನು ಬಾಡಿನ ಇವಾಗ ಬೆಳೀತಿರೋ ಹುಡುಗ. ನನ್ನ ಕಂಟೆಂಟ್ ಜನಕ್ಕೆ ರೀಚ್ ಆಗೋದು ನನಗೆ ಆ್ಯಸ್ ಎ ಡೈರೆಕ್ಟ್ರು ಗೊತ್ತಾಗುತ್ತೆ, ಈ ಕಂಟೆಂಟ್ ಬಿಟ್ಟರೆ ರೀಚ್ ಆಗುತ್ತೆ ಅಂತ. ಸೊ ಅದನ್ನ ಬಿಟ್ಟೆ. ಅದೇನಾಗಿರ್ಬೋದು ಗೊತ್ತಿಲ್ಲ, ಅವ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸರ್. ನಾನು ಹೇಳೋದು ಇಷ್ಟ, ಒಬ್ಬ ನಿರ್ಮಾಪಕಲ್ಲಿ ಸಾಲ ಮಾಡಿ ದುಡ್ಡು ತಂದಿರ್ತಾನೆ. ಅವ್ನಿಗೆ ಈ ಥರ ಆಗ್ಬೇಕಂದ್ರೆ ಸಿನಿಮಾ ಮಾಡಿ ಜೈಲಿಗೆ ಹೋಗಬೇಕು, ಇದ್ರಲ್ಲಿ ಯಾಕೆ ಬೇಕು ಸರ್? ಹಿಂಗಾಗ್ಬಿಟ್ರೆ ಸರ್ ಬರೋ ನಿರ್ಮಾಪಕರಿಗೆಲ್ಲ ಟೆನ್ಷನ್ ಆಗ್ಬಿಡುತ್ತೆ. ಜೈಲು ಅಂದರೆ ನಾನು ಸುಮ್ಮನೆ ಇಲ್ಲ ಸರ್. ನಾವು ಏನೋ ಮಾಡ್ರೆ ಸರ್, ತಪ್ಪಿದ್ರೆ ಹೋಗೋಣ ಸರ್. ಒಂದೇನು ಸರ್, ಎಲ್ಲ ಜನರಲ್ಲಾಗಿ ಯೋಚನೆ ಮಾಡಿದ್ರೆ 2 ವರ್ಷ ಯಾರೂ ಮಾಡಲ್ಲ ಸರ್.
ಹಂಗಿದ್ದರೆ ಅವಾಗ ಕೊಡ್ಬೋದಿತ್ತಲ್ಲ ಸರ್. ಒಂದು ಯಾರೇ ಇದ್ರು ಸರ್, ಇವಾಗ ಆದ್ರೆ ತಪ್ಪಾದ್ರೆ ಇವಾಗ ಇಮ್ಮಿಡಿಯೇಟಾಗಿ ಕೊಡ್ತಾರೆ. 2 ವರ್ಷ ಕಾಯ್ಕೊಂಡು ಒಂದು ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಹಿಂಗೆ ಮಾಡಿದ್ರೆ ಸರ್ ನಮಗೂ ಕೆಟ್ಟ ಹೆಸರು ಬರುತ್ತಲ್ಲ ಸರ್. ಆಮೇಲೆ ನಮ್ಮ ಫ್ಯಾಮಿಲಿ ಸರ್, ನಮ್ಮ ಫ್ಯಾಮಿಲಿ ನಮ್ಮ ವೈಫು ಕೂಡ ಮಾಡ್ಕೊಂಡು ಹೋಗಿ, ನಮ್ಮ ತಂದೆ ತಾಯಿಗೂ ಹುಷಾರಿಲ್ಲ, ಈ ಥರ ಆಗ್ಬಿಟ್ರೆ ಸರ್ ಯಾರು ಫ್ಯಾಮಿಲಿಗಳ ಹೊಣೆ? ನಿರ್ಮಾಪಕರು ಕಷ್ಟಪಟ್ಟು ದುಡ್ಡು ತಂದು ಎಲ್ಲಿಂದ ಸಾಲ ಸೋಲ ಮಾಡಿರ್ತಾರೆ ಸರ್. ನಿರ್ಮಾಪಕರು ಉಳಿಸಿ ಸರ್, ದಯವಿಟ್ಟು ನಿರ್ಮಾಪಕರು ಹಿಂಗೆ ಆಗಬಾರ್ದು.